ಜೀಪು ಅದು ಶ್ರೀನಿವಾಸ ಸಾಹೇಬ್ರದ್ದು ಪರ್ಸ್ನಲ್ ಜೀಪು, ಒಂದು ಜೀಪ್ ಅದು. ಅವರು ಇಲ್ಲೇ ಬಿಟ್ಬಿಟ್ಟು ಹೊಟ್ಟೋಗಿದ್ದಾರೆ. ಅವರು ಫ್ಯಾಮಿಲಿ ಆಗಲಿ ಅವರಾಗಲಿ ಯಾರು ಬಂದು ಆ ಜೀಪ್ನ ತಗೊಂಡೋಗಿಲ್ಲ. ಅದು ಚೆನ್ನಾಗೇ ಇತ್ತು, ರನ್ನಿಂಗೆಲ್ಲ ಜೀಪ್ ಇತ್ತು. ಬಟ್ ಎಲ್ಲ ಅಳ್ದೋಗಿ ಒಂದು 20 ವರ್ಷದಿಂದ 22 ವರ್ಷದಿಂದ ಇಲ್ಲೇ ನಿಂತೈತೆ ಶ್ರೀನಿವಾಸ ಸಾಹೇಬ್. ಅಲ್ಲ 20 ವರ್ಷದ ಮೇಲೆ ಆಯ್ತಾರೆ, 20-25 ವರ್ಷ ಆಯ್ತಾರೆ. ಡ್ರೈವರ್ ನಂಗೆ ನಿದ್ದೆ ಬರ್ತಾ ಇದೆ ಅಂದರೆ ಅವರೇ, ನಾನು ಆಯ್ತು ಕೂತ್ಕಪ್ಪ ನಾನು ಓಡಿಸ್ತೀನಿ ಅನ್ನೋರು. ಶ್ರೀನಿವಾಸ್ ಸರ್ಗೆ ಕಾರ್ದು ತುಂಬಾ ಕ್ರೇಜ್ ಇತ್ತು. ತುಂಬ ಕ್ರೇಜ್ ಇತ್ತು ಅವ್ರಿಗೆ. ಶ್ರೀನಿವಾಸ್ ಸರ್ ಡ್ರೈವರ್ ಇದ್ದ ಪಕ್ಕದಲ್ಲಿ ಕೂತ್ಕೊಳ್ಳೋರ, ಹಿಂದೆ ಕೂತ್ಕೊಳ್ಳೋರ? ಹಿಂದೆನೂ ಕೂರ್ಸೋರು, ಆ ಪಕ್ಕದಲ್ಲೂ ಕೂರ್ಸ್ಕೊಳ್ಳೋರು. ನಿದ್ದೆ ಮಾಡ್ಬೇಕು ಅಂದ್ರೆ ಹಿಂದಕ್ಕೆ ಹೋಗೋನವ್ರು. ಇಡೀ ಎಂಟೈರ್ ಮಲೆ ಮಹದೇಶ್ವರ ಐ ಬಿಲ್ ಒಂದೇ ಲ್ಯಾಂಡ್ ಲೈನ್. ಜೀಪು ಅದು ಶ್ರೀನಿವಾಸ ಸಾಹೇಬ್ರದ್ದು ಪರ್ಸ್ನಲ್ ಜೀಪು, ಒಂದು ಜೀಪ್ ಅದು. ಅವರು ಇಲ್ಲೇ ಬಿಟ್ಬಿಟ್ಟು ಹೊಟ್ಟೋಗಿದ್ದಾರೆ. ಅವರು ಫ್ಯಾಮಿಲಿ ಆಗಲಿ ಅವರಾಗಲಿ ಯಾರು ಬಂದು ಆ ಜೀಪ್ನ ತಗೊಂಡೋಗಿಲ್ಲ. ಅದು ಚೆನ್ನಾಗೇ ಇತ್ತು, ರನ್ನಿಂಗೆಲ್ಲ ಜೀಪ್ ಇತ್ತು. ಬಟ್ ಎಲ್ಲ ಅಳ್ದೋಗಿ ಒಂದು 20 ವರ್ಷದಿಂದ 22 ವರ್ಷದಿಂದ ಇಲ್ಲೇ ನಿಂತೈತೆ. ಲಾಸ್ಟ್ ನಿಲ್ಸಿದ್ದು ಯಾವಾಗ ಶ್ರೀನಿವಾಸ್ ಸರ್? ಲಾಸ್ಟಿಗೆ ಅವರು ಸಾಯೋ ದಿನ ಒಂದು 15 ದಿನ ಆಯ್ತಂದಂಗೆ ಅವಾಗೇ ನಿಲ್ಸೋಗಿದ್ದು, ಪುನಃ ತಗೊಂಡೋಗಿಲ್ಲ. ಪರ್ಸ್ನಲ್ ಅವರು ಓನ್ ಜೀಪು. ಹಂಗಾರೆ ಇಲ್ಲಿ ಎಲ್ಲಿ ಉಳ್ಕೊಳ್ತಿದ್ರು ಶ್ರೀನಿವಾಸ್ ಸರ್? ಇಲ್ಲಿ ಉಳ್ಕೋತಾ ಇರಲಿಲ್ಲ. ಬಂದರೆ ನಮ್ಗೆ ಗೆಸ್ಟ್ ಹೌಸಲ್ಲಿ ಉಳೋರು ಯಾವತ್ತೂ ಅಪರೂಪಕ್ಕೆ ಒಂದಿನ ಬಿಟ್ಟರೆ ಗೋಪಿನಾಥಮ್ಮ ಜಾಸ್ತಿ ಆಲ್ಟವ್ರು. ಈಗ ಪರ್ಸನಲ್ ಕಾರ್ ಏನಕ್ಕೆಲ್ಲ ಯೂಸ್ ಮಾಡ್ತಾ ಇದ್ರು? ಅವರು ಡಿಪಾರ್ಟ್ಮೆಂಟ್ ಕೆಲಸ ಇಲ್ಲ ಅಂದರೆ ಪರ್ಸನಲ್ ಯೂಸ್ಗೆ ಮಾಡ್ತಾ ಇದ್ರು. ಡಿಪಾರ್ಟ್ಮೆಂಟ್ ಜೀಪ್ ತಗೊಂಡು ಹೋಗ್ತಿರ್ಲಿಲ್ಲ. ಪರ್ಸನಲ್ ಕೆಲಸಕ್ಕೆ ಯಾವತ್ತೂ ತಗೊಂಡು ಹೋಗ್ತಿರ್ಲಿಲ್ಲ. ಒಂದು ಮಾರುತಿ 800 ಇತ್ತು, ಇದೊಂದಿತ್ತು ಮಾರುತಿ 800. ಎಲ್ಲಿದಾಗ ಗೊತ್ತಿಲ್ಲ, ಬಟ್ ಇದು ಅವ್ರ ಓನ್ ವೆಹಿಕಲ್ ಶ್ರೀನಿವಾಸ ಸಾಹೇಬ್. ಎಲ್ಲ ತುಕ್ಕಿಡ್ದು ಅಲ್ಲ 20 ವರ್ಷದ ಮೇಲೆ ಆಯ್ತಾರೆ, 20-25 ವರ್ಷ ಆಯ್ತಾರೆ. ಇಲ್ಲ ಇಲ್ಲ ಇಲ್ಲ, ಅವ್ರ ಓನು, ಅವರೇ ಓಡಿಸ್ಕೊಂಡು ಅವರು ಡ್ರೈವ್ ಮಾಡ್ತಿದ್ರಲ್ಲ. ಡ್ರೈವರ್ ಇಲ್ಲ ಅಂದ್ರೂ ಅವರೇ ಡ್ರೈವ್ ಮಾಡ್ತಿದ್ರು. ಡ್ರೈವರ್ ನಂಗೆ ನಿದ್ದೆ ಬರ್ತಾ ಇದೆ ಅಂದರೆ ಅವರೇ, ನಾನು ಆಯ್ತು ಕೂತ್ಕಪ್ಪ ನಾನು ಓಡಿಸ್ತೀನಿ ಅನ್ನೋರು. ಅಷ್ಟು ಒಳ್ಳೆ ಮನುಷ್ಯ. ಹಾಗಾದ್ರೆ ಆಫೀಸರ್ಗೆ ಏನು ಕಿರುಕುಳ ಏನು? ಇಲ್ಲ 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 ಇಲ್ಲ, ನಾನು ಬಂದ್ರೆ ಎದ್ದಿಟ್ಕೊಬೇಕು ಆ ಥರ ಏನಿಲ್ಲ. ಸಿಂಪಲ್ ಮ್ಯಾನ್. ಒಂದು ಕಾಕಿ ಶರ್ಟ್, ಒಂದು ಕಾಕಿ ಪ್ಯಾಂಟು ಅಷ್ಟೆ. ಗಾಡಿ, ಒಂದು ಬ್ಯಾಗು. ಬ್ಯಾಗ್ ಯಾವಾಗಲೂ ಬ್ಯಾಗ್ ಇರೋದು ಜೊತೆ ಯಾವಾಗಲೂ. ಏನು ಸೈಡ್ಗೆ ಹಾಕೊಳ್ಳೋದು? ಸುಮ್ಮನೆ ಸೈಡ್ಗೆ ಹಾಕೊಳ್ಳೋದು ಅಷ್ಟೇ. ಅಂದ್ರೆ ಜರ್ನಲಿಸ್ಟ್ ಸುಮ್ಮನೆ ಆ ಥರ. ಸರ್ ಅವ್ರ ಮನೆಯವರಾದ್ರೂ ಯಾಕೆ ಸರ್ ಬಂದು ತಗೊಂಡು? ಏನಪ್ಪ ಬಂದು ತಗೊಂಡೋಗ್ಲಿಲ್ಲ, ಇಲ್ಲ ಅಳ್ದೋಯ್ತಿದ್ದು. ಶ್ರೀನಿವಾಸ್ ಸರ್ ಸತ್ತದ್ರಲ್ಲ, ಅವಾಗ ಅವ್ರ ಮನೆಯವ್ರು ಬಂದಿದ್ರಾ? ಗೊತ್ತಿಲ್ಲ ಮೇಡಮ್, ಅದು ನನಗೆ ಗೊತ್ತಿಲ್ಲ. ಯಾರು ಮಿಸ್ಸಸ್ ಇಲ್ಲ, ಅವರು ಇದಾಗಿತ್ತಲ್ಲ, ಡೈವರ್ಸ್ ಆಗಿತ್ತು. ಡಾಕ್ಟ್ರ್ ಮದುವೆ ಆಗಿದ್ದವರು. ಅವ್ರ ಮಿಸ್ಸಸ್ ಡಾಕ್ಟ್ರು ಡೈವರ್ಸ್ ಆಗಿತ್ತು ಆಗಲಿ. ಅವ್ರು ಇಲ್ಲಿ ಬರೋ ಜಾಯ್ನ್ ಆಗೋಕ್ಕೆ ಮುಂಚೆನೇ ಡೈವರ್ಸ್ ಆಗಿತ್ತು. ಫ್ಯಾಮಿಲಿ ಇರಲಿಲ್ಲ ಅವ್ರ ಜೊತೆ. ಅಂದ್ರೆ ಡಾಕ್ಟರ್ ಎಲ್ಲಾಗಿರ್ತಾ? ಆಂಧ್ರದಲ್ಲಿ ಆಗಿದ್ರ? ಇಲ್ಲ ಇಲ್ಲ, ಕರ್ನಾಟಕದಲ್ಲೇ. ಕರ್ನಾಟಕದಲ್ಲಿ ಡಾಕ್ಟ್ರು. ನೋಡಿಲ್ಲ ಫ್ಯಾಮಿಲಿನ. ಒಟ್ಲಿ ಅವ್ರು ಬರೋಕ್ಕೆ ಮುಂಚೆ ಡೈವರ್ಸ್ ಆಗಿತ್ತು. ಇಲ್ಲಿ ಬರೋಕ್ಕೆ ಮುಂಚೆನೇ ಡೈವರ್ಸ್ ಆಗಿತ್ತು. ಸಾರ್ ಸಖತ್. ಶ್ರೀನಿವಾಸ್ ಸರ್ಗೆ ಕಾರ್ದು ತುಂಬಾ ಕ್ರೇಜ್ ಇತ್ತು. ತುಂಬಾ ಕ್ರೇಜ್ ಇತ್ತು ಅವ್ರಿಗೆ. ತುಂಬಾ ಕ್ರೇಜ್, ಕಾರ್ಡ್ ಬಗ್ಗೆ ತುಂಬಾ ಕಾಳಜಿ ಇತ್ತು. ಎಲ್ಲರೂ ಒಂದು ಆನೆ ಸತ್ರುವೆ ಆ ಸ್ಪಾಟ್ಗೆ ಹೋಗಿ ಎಲ್ಲ ನೋಡಿ ಏನಾಗೈತೆ, ಯಾರು ಹೊಡೆದಿದ್ದಾರೆ, ಏನು ಅದು ಅದೇ ಸತ್ತೋಗಿದೆ ನ್ಯಾಚುರಲ್ ಆಗಿ, ಇಲ್ಲ ಗುಂಡೆ ಇಟ್ಟು ಬಿದ್ದಿದೆಯಾ, ಆ ಥರ ಎಲ್ಲ ಪರಿಶೀಲನೆ ಮಾಡೋರು. ಎಲ್ಲೇ ಆನೆ ಸತ್ರು ಅವ್ರು ಇರ್ತಿದ್ರು. ಏನು ಕಾರ್ಡ್ ಅಂತ ಎಲ್ಲ ಇಬ್ಬರು 3 ಜನ 4 ಜನ ಅಷ್ಟೇ ಜೊತೆಲಿ ಹೋದ್ರೆ ಜೀಪಲ್ಲಿ ಅಷ್ಟೇ. ಶ್ರೀನಿವಾಸ್ ಸರ್ ಡ್ರೈವರ್ ಇದ್ದ ಪಕ್ಕದಲ್ಲಿ ಕೂತ್ಕೊಳ್ಳೋರ, ಹಿಂದೆ ಕೂತ್ಕೊಳ್ಳೋರ? ಹಿಂದೆನೂ ಕೂರ್ಸೋರು, ಆ ಪಕ್ಕದಲ್ಲೂ ಕೂರ್ಸ್ಕೊಳ್ಳೋರು. ನಿದ್ದೆ ಮಾಡ್ಬೇಕು ಅಂದ್ರೆ ಹಿಂದಕ್ಕೆ ಹೋಗೋನವ್ರು. ಡ್ರೈವರ್ ಹಿಂದೆ ನಿದ್ದೆ ಮಾಡ್ಬೇಕಾದ್ರೆ ಹಿಂದೆ ಹೋಗಿಲ್ಲ, ಈ ಕಡೆ ಸೈಡಲ್ಲಿ ಕೂತ್ಕೊಂಡು ಅವ್ರು ನಿದ್ದೆ ಮಾಡ್ಬೇಕು. ಒಂಟೆಗೆ ಮಧ್ಯರಾತ್ರಿ ಎಲ್ಲ ಓಡಾಡಿದ್ದಾರೆ. ಯಾಕಂದ್ರೆ ಇಲ್ಲಿ ಕೊಳ್ಳೇಗಾಲದಿಂದ ಅಲ್ಲಿರೋ ಗೋಪಿನಾಥ ಅಲ್ಲಿರೋದು. ಹೌದು, ಒಬ್ಬೊಬ್ಬರೇ ಓಡಾಡಿದ್ದಾರೆ. ಕೊಳ್ಳೇಗಾಲದಿಂದ ಅಲ್ಲ, ಮಹದೇಶ್ವರ ಬೆಟ್ಟದಿಂದ ಗೋಪಿನಾಥ್ಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ? 35. ನೆಟ್ವರ್ಕ್ ಸಿಗಲ್ವಲ್ಲ ಸರ್ ಅವಾಗ ಇಲ್ಲೇ ಇರಲಿಲ್ಲ ಬಿಡ. ಅವಾಗ ಮೊಬೈಲೇ ಇಲ್ವಲ್ಲ, ಮೊಬೈಲ್ ಸುದ್ದಿನೇ ಇಲ್ಲ. ವೈರ್ಲೆಸ್ ಬಿಟ್ರೆ ಏನೂ ಇಲ್ಲ. ನಿಮ್ಗೆಲ್ಲ ಇನ್ಫಾರ್ಮ್ ಆಗ್ತಾ ಇದ್ದಿದ್ದು ವೈರ್ಲೆಸ್ ಲ್ಯಾಂಡ್ಲೈನ್ ಎಲ್ಲ ಆಫೀಸಲ್ಲೇ ಇತ್ತು. ಚೆಕ್ ಪೋಸ್ಟ್ ಅಲ್ಲಿ ಇತ್ತು ಲ್ಯಾಂಡ್ಲೈನ್? ಇಲ್ಲ ಚೆಕ್ ಪೋಸ್ಟ್ ಅಲ್ಲಿ ಇಲ್ಲ. ಇಲ್ಲಿ ನಮ್ಮ ಐಬಿಲ್ ಒಂದು ಲ್ಯಾಂಡ್ಲೈನ್ ಇತ್ತು ಅಷ್ಟೇ. ಇಡೀ ಎಂಟೈರ್ ಮಲೆ ಮಹದೇಶ್ವರ ಐಬಿಲ್ ಒಂದೇ ಲ್ಯಾಂಡ್ಲೈನ್. ಅಲ್ಲಿ ಗೋಪಿನಾಥಮ್ಮಲ್ಲಿ ಟ್ರಂಕ್ ಕಾಲ್ ಬುಕ್ ಮಾಡ್ಬೇಕು. ಅವಾಗ ಟ್ರಂಕ್ ಕಾಲ್ ನಾವ್ ಅದನ್ನೆಲ್ಲ ನೋಡಿಲ್ಲ ಸರ್, ಜಸ್ಟ್ ಕೇಳಿದೀವಿ ಅಷ್ಟೇ. ಟ್ರಂಕ್ ಕಾಲ್ ಬುಕ್ ಮಾಡಿ ಮಾತಾಡ್ಬೇಕು. ನಂಬರ್ ಡಯಲ್ ಮಾಡಿ ಕನೆಕ್ಷನ್ ಮಾಡ್ಬೇಕು. ಅವರು ಆಫೀಸಿಂದ, BSNL ಆಫೀಸಿಂದ ಕನೆಕ್ಷನ್ ಕೊಡ್ಬೇಕು ಅವರು. ಇವಾಗ ನಾವು ರಿಸೀವ್ ಮಾಡಲ್ಲ. ಇವಾಗ ನಮ್ದು ಫೋನ್, ಮೊಬೈಲ್ ಫೋನ್ ಅಲ್ಲಿ ಕಾಲ್ ಬಂದ್ರೆ ಮಿಸ್ ಕಾಲ್ ಹಂಗೆ ಇರುತ್ತೆ. ಟ್ರಂಕ್ ಕಾಲ್ ಬುಕ್ ಮಾಡಿದಾಗ ಅಲ್ಲಿ ಹೆಂಗ್ ಕನೆಕ್ಟ್ ಆಗುತ್ತೆ? ಯಾರು ಇಲ್ದೇ ಇದ್ದಾಗ
ಕನೆಕ್ಟ್ ಆಗಿ ಪುನಃ ರೀಡೈಲ್ ಮಾಡ್ಬೇಕು ಅವರು BSNL ಕಂಪ್ನಿಯವರು ಡೈಲ್ ಮಾಡಿ ಪುನಃ ಕನೆಕ್ಷನ್ ಕೊಡ್ಬೇಕು ನಮಗೆ. ಅಂದ್ರೆ ಇವಾಗ ಮಿಸ್ ಕಾಲ್ ಯಾರು ಬಂದಿದೆ ಯಾರು ಅದೇನು ಇಲ್ಲ ಬಿಡಿ, ಅದೇನು ಗೊತ್ತಾಗ್ತಿರಲಿಲ್ಲ. ಮೊಬೈಲ್ ತರ ಮೊಬೈಲ್ ಥರ ಇಲ್ಲ ಡಯಲ್ ಅಷ್ಟೇ. ಇವಾಗ ಮಿಸ್ ಕಾಲ್ ಬಂದ್ರು ಆ ನಂಬರ್ 4 ನಂಬರ್ ಇರ್ತಿತ್ತು, 4 ನಂಬರ್ 5 ನಂಬರ್ ಹೊಡೆಯೋರು ಅಷ್ಟೇ. ಒಂದಂದ್ರೆ ಈ ಆಫೀಸ್ ಕನೆಕ್ಟ್ ಆಗುತ್ತೆ, ಎರಡಂದ್ರೆ ಇದು ಕನೆಕ್ಟ್ ಆಗುತ್ತೆ ಅಂತ. ಏನಾದ್ರಲ್ಲಿ ಆಫೀಸರ್ ಮಾತಾಡೋರು ಇಲ್ಲ ಅಂದಿದ್ರೆ ಅದಿಲ್ಲ, ಇಲ್ಲ ಕಾಲ್ ಕಟ್. ಏನಾದ್ರು ವಾಯ್ಸ್ ಮೆಸೇಜ್ ಆದ್ರೂ ಅದೆಲ್ಲ ಏನು ಇಲ್ಲ. ಅಂದ್ರೆ ಭಾರಿ ಕಷ್ಟ. ಹೌದೌದು. ಅಂತ ಟೈಮಲ್ಲೇನೆ 1990-91ರಲ್ಲಿ ವೀರಪ್ಪನ ಅಟ್ಟಹಾಸ ಎಷ್ಟಿತ್ತು. ಜೀಪ್ ತಗೊಂಡು ಒಬ್ಬರೇ ಹೋಗ್ತಾ ಇದ್ರು ಮಧ್ಯರಾತ್ರಿ ಎಲ್ಲ. ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು. ಯಾವ ಮಾದರಿ ಮನುಷ್ಯನಾಗಿ ಮಾಡ್ಬೇಕು ಅಂತ ಅವರು ತುಂಬಾ ಗತಾಯ ಮಾಡಿದ್ರು. ಆದ್ರೆ ವೀರಪ್ಪನಲ್ಲ, ಇವರು ವೀರಪ್ಪನ ಒಬ್ಬನ ಮಾದರಿ ಮನುಷ್ಯನಾಗಿ ಮಾಡಬೇಕು, ನಮ್ಮಂಗೆ ಬಾಳ್ಬೇಕು ಅವನು ಜನ ಮಧ್ಯದಲ್ಲಿ ಅನ್ನೋ ಲೆಕ್ಕಾಚಾರಕ್ಕೆ ಮಾಡಿದ್ರು. ಅವನು ಕೊನೆಗೆ ಅವ್ರಿಗೆ ಹೊಸ ಮಾಡ್ದ. ಈ ವಿಷಯ ಎಲ್ಲಾನು ಕೂಡ ವೀರಪ್ಪನ್ಗೆ ಇಲ್ಲಿ ನಡೀತಾ ಇದ್ದಿದ್ದು ಡಿಪಾರ್ಟ್ಮೆಂಟ್ ಅಲ್ಲಿ ನನ್ನನ್ನ ಕೊಲೆ ಮಾಡ್ಬೇಕಂತ ಸ್ಕೆಚ್ ಹಾಕಿದ್ದಾರೆ ಅಥವಾ ನಮ್ಮವ್ರ ಟೀಮ್ ಅವ್ರು ಇಟ್ಕೊಂಡು ಹೋಗಿದ್ದಾರೆ ಅಂತ ಎಲ್ಲಾ ಕೂಡ ಇನ್ಫಾರ್ಮ್ ಹೋಗ್ತಾ ಇತ್ತು ವೀರಪ್ಪನ್ಗೆ. ಶ್ರೀನಿವಾಸ್ ಸರ್ ಬಗ್ಗೆ ಒಳ್ಳೆ ಒಪಿನಿಯನ್ ಅವ್ನಿಗೆ ಇರ್ನಿಲ್ವಾ? ಇತ್ತು, ಒಳ್ಳೆ ಒಪಿನಿಯನ್ ಇತ್ತು. ಬಟ್ ಅದೇ ಚೇಂಜ್ ಮಾಡ್ಬೇಕು ಚೇಂಜ್ ಮಾಡು ಅದೆಲ್ಲ ಇರಲಿಲ್ಲ ಅವನಿಗೆ. ಏನು ಕಾರಲ್ಲಿ ಆನೆ ಹೊಡಿಬೇಕು, ನನ್ನ ವಿರುದ್ಧವಾಗಿ ಯಾರು ಬರ್ತಾರೋ ಅವ್ರು ಮುಗಿಸ್ಬೇಕು, ಆ ಥರ ಅವನಿಗೆ. ಅವ್ನು ಅನ್ಕೊಂಡಿದ್ದ ಶ್ರೀನಿವಾಸ್ ಸರ್ ಅವನು ಆಪೋಸಿಟ್ ಇದ್ದಾರೆ, ನನ್ನ ಟಾರ್ಗೆಟ್ ಮಾಡಿದ್ದಾರೆ, ಕೊಲೆ ಮಾಡೋ ಸ್ಕೆಚ್ ಹಾಕಿದ್ದಾರೆ ಅನ್ಕೊಂಡಿದ್ದ. ಹೌದೌದು. ಸರ್ಕಾರ 20 ವರ್ಷದಿಂದ ಅವ್ರು ನಿಲ್ಸೋಗಿ. ಹೌದೌದು ಸರ್. ಯಾರು ತೆಗಿಯಕ್ಕೆ ರೆಸ್ಟೋರೇಷನ್ ಮಾಡಕ್ ಪ್ರಯತ್ನ ಪಡ್ಲಿಲ್ವಾ? ಪಟ್ವಿ ಸರ್. ನಾನು ಈಗ ಒಂದು 3 ವರ್ಷದಿಂದ ಒಬ್ಬರು RFO ಬಂದಿದ್ರು. ಅವ್ರು ಹೇಳಿದ್ರು ಇದನ್ನೇನಾದ್ರು ಮಾಡಿ ಏನಾದ್ರು ಮಾಡ್ಸಪ್ಪ ಅಂದರು. ಸರ್ ರನ್ನಿಂಗ್ ಮಾಡ್ಸೋಕ್ಕಾಗಲ್ಲ, ಎಲ್ಲ ಹೋಗ್ಬಿಟ್ಟಿದೆ, ತಿಂದೋಗ್ಬಿಟ್ಟಿದೆ. ಒಂದು 50,000 ರೂಪಾಯಿ ಕೊಟ್ಟರೆ ಸುಮ್ಮನೆ ಪೇಂಟಿಂಗ್ ಇಲ್ಲ, ಸುಮ್ಮನೆ ಅದು ಇದು ಹಾಕ್ಸಿ ಟೈರು ಎಲ್ಲ ಸಣ್ಣ ಪುಟ್ಟ ರಿಪೇರಿ ಮಾಡಿಸಿ ತಳ್ಳಂಗೆ ಮಾಡ್ಬೋದು ಸರ್. ಇಂಜಿನ್ ಎಲ್ಲ ಹೋಗ್ಬಿಟ್ಟಿದೆ, ಇಂಜಿನ್ ಏನೂ ಇಲ್ಲ. ಅಂದ್ರೆ ಸುಮ್ಮನೆ ಅವ್ರದೊಂದು ಪರ್ಸನಲ್ ಕಾರ್ ಅಂತ ಒಂದು ನೆನಪಿಗೆ ನಿಲ್ಸೋದು ನಿಂತೈತೆ ಅಷ್ಟೇ. ಕಾರ್ ಮೇಲೆ ಏನಾದರೂ ಬರ್ಸ್ಕೊಂಡಿದ್ದಾರಾ? ಏನೂ ಇಲ್ಲ, ಏನು ಬರ್ಸಿಲ್ಲ. ನಂಬರ್ ಬಿಟ್ಟರೆ ಏನೂ ಇರಲಿಲ್ಲ. ಅದೇ ನಿಲ್ಸಿದ್ಮೇಲೆ ಎಲ್ಲ ಒಂದೊಂದಾಗಿ ಬಿಟ್ಬಿಟ್ಟಿದ್ದಾರೆ. ಎಲ್ಲ ಹಳದೋಯ್ತು, ಬಿಸಿಲು ಮಳೆಗೆ ನೆಂದು ಎಲ್ಲ ಹಳದೋಗೈತೆ. ಟಾರ್ಪಲ್ ಗಾಡಿ. ಟಾರ್ಪಲ್ ಕವರ್.